ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಬಳ್ಳಾಳಿಲಿ ವಿಡಿಯೋ ಶುರು ಮಾಡಿ ಎಷ್ಟೋ ದಿನಗಳಾಗೋಗ್ಬಿಟ್ಟಿತ್ತು. ಹೆಚ್ಚು ಕಮ್ಮಿ ಒಂದು ತಿಂಗಳು ಮೇಲೆ ನಮ್ಮ ಬಳ್ಳಾಳಿಲಿ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಏನಂದರೆ ಬರೀ ಫ್ಯಾಮಿಲಿ ಜೊತೆನೇ ಆಗಿರುತ್ತೆ. ಗೈಸ್ ಎಲ್ಲ ತಣ್ಣೀರು ಸ್ನಾನ ಮಾಡ್ಬೇಕು. ನಮ್ಮನ್ನ ಕಳ್ಳಾಟ ಆಡ್ತಾವನೆ ನಮ್ಮಪ್ಪ, ಎಳ್ಕೊಂಡ್ಬಿಡ್ತದೆ. ಅಪ್ಪ ಅದು ಎಂಥ ಮಗನ ಎತ್ಬಿಟ್ಟು ಎರಾದಾಡ್ತಾ ಸರಿಯಾಗಿರ್ತದೆ ಮಾತ್ರ ಕೋಣ ಬಿಡಿ ಬಪ್ಪನಪ್ಪ. ಬಾ ನಾನು ಮೂಟ ಆಗಿಟ್ರೆ ಎತ್ಕೊಡ್ತೀನಿ ಬರಲ್ಲ ಬಲ್ಲ ಅಪ್ಪಿ ಕರ್ಕ ಹೊರ್ಸ್ಬಿಡು ಅಂತೀವಿ. ಅಪ್ಪ ಬಲ್ಲ ಅಪ್ಪ ಕರಿಯ ಮುದಯ್ಯ ಬಲ್ಲ ಲೋದಿನ ಹೆಂಡತಿ ಮುಂಡೆ ಮಾಡ ಬಾ, ಲೋದಿನ ಹೆಂಡತಿ ಮುಂಡೆ ಮಾಡ ಬಾ. ಏನೋ ಬಿಡ್ದ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಬಾಯಿಲ್ಲ ಆಯ್ತು ಏನು ಹೇಳ್ಕೊಟ್ಟನ್ ಬಾ, ನಿಜ ಕಿವಿಗೆ ಏನು ಹೇಳ್ಕೊಡ್ತೀನಿ ಬಾ ನಾನು. ಬಲ ಬೇಗ ಇಲ್ಲ ಕಣ, ಏಯ್ ಬಂದ್ರೆ ಇವಾಗ ನಿಜ ಏನು ಹೇಳ್ಕೊಡ್ತೀನಿ ಬಾ ಬೇಗ. ಬಲ ಬಲ ಕೊಡ್ತಾ ಇದ್ರೆ ನಮ್ಮಣ್ಣ ಒರ್ಸ್ತಾ ಇರೋದೇ ಹಂಗೆ. ಏ ಬಂಬುದ ಸ್ನಾನ ಮಾಡ್ತಿದ್ದಿ ಅದ್ರಲ್ಲಿ ಬಲ ನೀನ ಮುಗ್ತೇ ನೋಡ ತಣ್ಣೀರ ಬಲ. ನೀನ್ ರೆಸಾರ್ಟ್ ಹೋಗ್ಬೇಕಂದ್ರೆ ಬಾ ಸರಸ್ವತಲ್ಲಿ ಎಲ್ಲೂ ಇಲ್ಲ. ಅಲ್ಲಿ ಹೆಂಗಾಡ್ತಿದ್ದಾನ ಅಲ್ಲ ಅಪ್ಪ ಕರ್ಕೊಬರಪ್ಪ. ಅಯ್ಯೋ ನಾವು ಅಪ್ಪ ನಾವು ಜನ್ಮ ಕೊಡೋದು ಕೊಡ್ತಾ ಸರಿ ಇರೋನ್ ಕೊಟ್ಟು ಇನ್ನು ನಾಳೆಗೆ ಬೆಂಕಿ ನಮ್ಮ 30 ಚಕ್ರದಲ್ಲಿ ಹೋದ್ರಂತೆ ನೋಡು. ನಿನಗೆ ಹಿಂಗೆ ಆಡ್ತಾರೆ ಕಲ್ಲ ಹೇಳ್ಬಿಡ್ತು. ಅಮ್ಮ ಇಡೀ ಥರದ ಕತ್ಕು ಹಿಡ್ಕೊಂಡು ನಿಂತವಳೆ. ಇಲ್ಲಿ ಉಯ್ ಕಳಿಕಿಲ್ಲ ಅಂದ್ಬಿಟ್ಟು ಬಂದಿರ ಹುಚ್ಚ. ಸ್ನಾನ ಮಾಡಿಸ್ಬೇಕು ಅಷ್ಟೇ. ನಂಗೆ ಅವರ ಮತ್ತೆ ಚಪ್ಪಲಿ ಮುಟ್ಸಿ ಸ್ಟ್ಯಾಂಡ್ ಮುಟ್ಸ್ಕೊಂಡಿಲ್ಲ. ಯಾವ ಸುಖ ತೆಗ್ದಿರೋ ಜಸ್ಟ್ ಚಪ್ಪಲಿ ಸ್ಟ್ಯಾಂಡ್ ಟಚ್ ಮಾಡಿದೆ ತಿರ್ಗಾ ಸ್ನಾನ ಮಾಡೋ ಅಂತ ಕಿತ್ತೋದವನು. ಸ್ನಾನ ಮಾಡಿಸಿದ್ರೆ ಅಪ್ಪ ನನ್ನ ಅಪ್ಪ ನೀರ್ ಬಿಡ್ತಾವೆ ಹೋಗ್ ಮುಳುಗು ಅಂತ ನೀನು ಮುಳುಗ್ಬೇಕಷ್ಟೇ. ಈಗ ಗೊತ್ತಿಲ್ಲ ಚಪ್ಪಲಿ ಸ್ಟ್ಯಾಂಡ್ ಮುಟ್ಸಿ ಯಾವ ಸುಖ ತೆಗ್ದಿರಿ ನೀವು ನೋಡಿ. ಅವ್ನು ಹೇಳ್ತೀನಿ ಬಾ ಕರ್ಕೊಯ್ತೀನಿ. ಅಪ್ಪ ನೀನೇನಪ್ಪ ಹೇಳ್ದ ಅಪ್ಪ ಮನೆ ಒರೆಸ್ತಾ ಕತ್ ಬಿಡ್ತಾನೆ ಅವನು ಅಂತ. ಒರ್ಸ್ಕೊಂಡ್ರೆ ಎಷ್ಟು ನಾ ಬಿಟ್ರೆ ನಾನು ನೀರು ಹೊಡ್ಯಕ್ ಆಟ ಆಡೋಕ್ಕೆ ಉಯ್ಕೋ ಮಾಡು ಬಿಸಿವಾಗ ತಿರ್ಗಾ ಈ ಪಾತ್ರೆ ಎಲ್ಲ ನುಜ್ಜಿ ತೊಳಿಬೇಕು. ನೀವು ಕರ್ಮ ಸತ್ತೈತಾರೆ ಹೇಳ್ಬಿಟ್ಟಾರ ಸತ್ತೈಕಿ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಹೇಳ್ಬಿಟ್ಟು ಸತ್ತೋದ್ರೆ ಇನ್ನೇನೋ ಸತ್ತೋಯ್ತಾರೆ ಅಂತ ಪಾತ್ರೆ ಗಿತ್ರೆಲ್ಲ ತೆಗಿ ಎಲ್ಲಾರು ಹಾಕ್ಬಿಟ್ಟು ಯಾರ ಮನೆಗಾರ ಹಾಕ್ಬಿಟ್ಟು ತೂತ್ಕ ತೆಗದ್ಮೇಲೆ ತಿರ್ಗಾ ತಂದು ಸೇರ್ಸ್ಕೋಬೋದು, ಮನೆ ಒಳಗೆ ಮಡಿಕೋಬೋದು. ಹಾಂ ಅಯ್ಯೋ ತಣ್ಣೀರು ಸ್ನಾನ ಮಾಡಿ ಬೇಯಿಸುತ್ತೋಯ್ತೆ ಮಾತ್ರ. ಇಲ್ಲಿ ಎಷ್ಟು ಪಾತ್ರೆ ತುಂಬ್ಕೊಂಡವಳೆ ನಮ್ಮವ್ವ, ಒಳಗೊಂದಷ್ಟು ಪಾತ್ರೆ ಇಲ್ಲಿ ಇನ್ನೂ ಅಷ್ಟು ಪಾತ್ರೆ ಇಲ್ಲೆಲ್ಲ ಬಟ್ಟೆ ಪೂರ್ತಿ ನಮ್ಮ ಮನೇನ ನೋಡ್ಲೇಬೇಡ ನಂಗೆ ಹೋಗ್ಬಿಟ್ಟೈತೆ. ಇದೊಂದು ರೂಮ್ ನೀಟಾಗಿ ಕ್ಲೀನಾಗಿ ನಮ್ಮಮ್ಮ ಚಿಲಿಕ ಹಾಕೊಬಿಟ್ರೊಳಗೆ. ಅದೊಂದು ಬಿಟ್ರೆ ಇದೊಂದು ರೂಮ್ ಒಂಚೂರು ಕ್ಲೀನಾಗೈತೆ ಅಷ್ಟೇ. ಈ ಮನೇನ ಕ್ಲೀನ್ ಮಾಡೋಷ್ಟರಲ್ಲಿ ಅಪ್ಪ ಬೇಡ ಅನ್ಸ್ಬಿಟ್ಟದೆ. ಸೂತ್ಕ ತೆಗಿಯೋದು, ಮಡಿಕೆ ತೆಗಿಯೋದು ಅಂದರೆ
ಎಣ್ಣೆಕ್ಳು ಪಣ್ಣೆಕ್ಳು ನೋಡ್ತಾನಲ್ಲ ಅದಕ್ಕೆ ಫುಲ್ಲು ಚೇಂಜ್ ಆಗೋದ. ಏನು ಕೊಬ್ಬು ನೋಡು, ಏನು ಕೊಬ್ಬು ನೋಡು, ಫುಲ್ ಚೇಂಜ್ ಆಗೋದೇ ಅಲ್ವಾ? ಅದಕ್ಕೆ ಡವ್ ಮಾಡ್ತಿದ್ದೀಯ? ವ್ಲಾಗು ವ್ಲಾಗ್ ವಿ ವಿ ಬಿ ಅಲ್ಲ ಏನೋ ತಗೋಗು 10,000 ಲೋ ನಮ್ಮ ಮನೆ ಸೂದ್ಕ ತೆಗಿಯಕರೆ ಹೆಲ್ಪ್ ಮಾಡಿಕೊಡು. ಹಿಂಗೆ ಬಂದು ವೇಸ್ಟಾಗಿ ಯಾಕೆ ಮಾತಾಡ್ಕೊ ಕುಂತಿದೆ? ನೀನು ನನ್ನ ಮಗನೇ ಫೋನ ಬರೀ ಮಡಗ್ಬಿಟ್ಟು ಬಾ ಮೇಲೆ ಏನಿದ್ಕಾಗ್ಲಿಲ್ಲ ಅಲ್ವಾ? ನಿನ್ಗೆ ಹೇಳಿದ್ದು ತಾನೇ. ನನ್ನ ಕೈಗೆ ಆಗದ ನಿನ್ ಫೋನ್ ಡೌರಾಜ ಮಾತ್ರ ಕೆಲಸ ಮಾಡ್ಕೊಡೋದ್ಲೆ ಅದಕ್ಕೆ ಅಪ್ಪಿಗೆ ಹುಡಿದ್ರೆ ಬರೀ. ಹೌದು, ನೀನು ನೋಡಿದ್ಮೇಲೆ ಅಂದಿದ್ದ ಅಮ್ಮ ಎಲ್ಲದಕ್ಕೂ ಅಕ್ಷಯ್ ಏನು ಹೇಳಿದ್ರು ಮಾಡ್ತಾನೆ. ಅಕ್ಷಯ್ ಸರಿ ಅಂತ ಹೇಳ್ತಿದ್ದಿಲ್ಲ ನೋಡು, ನಿನ್ನ ಫೋನ್ನೇ ಮಡ್ಬಿಟ್ಟು ಬಂದರೆ ಮಡ್ಬಿಟ್ಟು ಬರ್ನಿಲ್ಲ ಅಂತ ನಮ್ಮಮ್ಮ. ನೋಡಿ ಎಂತ ಮನುಷ್ಯ ನೀನು. ಮಾತು ಇದಕ್ಕೆ ಬರಲ್ಲ, ಬರ್ಬೇಕಾದ್ರೆ ಬರ್ತವೆ ಮಾತು. ಲವ್ ಅದಕ್ಕೆ ಗೊತ್ತೇ ನಿಮ್ಮ ಹುಡುಗಿ ಹೆಂಗವಳೆ? అంటే ನಿಂಗಮ್ಮನ ಯಾರಿಗೆ ಹೇಳ್ತಿದ್ರಿ ನೀವು? ಚೆನ್ನಾಗಿರೋರು ಹಿಡಿದವ್ರೆ ಅಂತ. ನಾನು ಅವೆಲ್ಲ ಮಾಡಲ್ಲ, ಆಫೆಲ್ಲ ಮಾಡಲ್ಲ. ಹೇಳಮ್ಮ. ನಾನು ಕಟ್ ಮಾಡಲ್ಲ, ಹಾಕಲ್ಲ. ಆಮೇಲೆ ಈಗ ಹೇಳವನಿ ಹೇಳಮ್ಮ. ಏನ್ ನಾಟಕ ಮಾಡಕ್ ಬಿಟ್ರೆ ನಿನ್ನ ಬಿಡ್ಬೇಕು. ಹೇಳಮ್ಮ ಜೋರಾಗಿ. ಡೈರೆಕ್ಟರ್ ಮಗಳನ್ನ ಕ್ಯಾಚ್ ಹಾಕೊಂಡು ಮೊಮ್ಮಗಳು ಕಡೆ ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಅಮ್ಮ ಮಗಳಲ್ಲ ಅಲ್ಲ, ಡೈರೆಕ್ಟ್ ಮೊಮ್ಮಗಳೇ. ಲವ್ ಚಪಾತಿ ತಿನ್ಬಿಟ್ಟು ಕೆಲಸ ಮಾಡೋದು. ಕೆಲಸ ಬೆಳಿಗ್ಗೆ ಮಾಡಿ ಸುಸ್ತಾಯ್ತು. ಚಪಾತಿ ಮಾಡ್ಕೊಟ್ರೆ ಕೆಲಸ ಮಾಡ್ಲಿ ಅಂತ ನಮ್ಮ ಬೆಳಿಗ್ಗೆ ಮಧ್ಯಾಹ್ನ ಚಪಾತಿ ಕೊಡ್ತಾ ಇರೋದು. ಅಡುಗೆ ಮಾಡಿ ತಿರುಗಿ ಬತ್ತೆ ಕುಂತ್ಕೊಂಡು ಇಟ್ಬಿಡ್ತಾನ. ಮಾಡ್ಕೊಡ್ತೀರಿ ಏನು ಚಂದವರ. ಮತ್ತೆ ಹತ್ತು ತಟ್ಟೆ ಹಿಡ್ಕ ಕುತ್ಕೊಳ್ಳೋದೇ ಅಂತ ಅಲ್ವಾ? ಇಸ್ ವಿಡಿಯೋ ನೋಡ್ಬಿಟ್ಟು ನಮ್ಮ ಅಣ್ಣ ಅತ್ತೆ ಹೇಳ್ತಾರೆ, ಅದಕ್ಕೆ ನಾನೇ ಹೋಯ್ತೀನಿ ಮತ್ತೆ ಕೆಲಸ ಮಾಡ್ಕೊಡೋಕೆ ಅಂತ ಅವನು. ಅವಳು ಹೇಳ್ತೀನಿ ನೋಡ್ರಿ, ನಮ್ಗೆ ಹೇಳೋದು. ಹೋಗ್ತೀರಾ ಇವಾಗ ಸಂಜೆ ಹೋಗ್ತೀರಾ ಇಲ್ಲ ಮಾರ್ನಿಂಗ್ ಹೋಗ್ತೀರಾ? ಇವತ್ತೇ ಹೋಯ್ತಾನ. ಕಚ್ಕ ಕುಡಿಯೋಸ್ತಾರೆ ಒಳ್ಳೆ ಚಿಕ್ಕ ಇಟ್ಲಂಗೆ. ಜ್ಯೂಸ್ ಎಲ್ಲ ಖಾಲಿ ಮಾಡ್ತಾನ. ಜ್ಯೂಸ್ ಖಾಲಿ ಹೊಟ್ಟೋಗ್ತೀರಾ? ನಿನ್ನ ಮಗನಿಗೇನು ಒಂದು ಸೆಕೆಂಡ್ ಸಾಕು ಖಾಲಿ ಮಾಡೋಕ್ಕೆ? ನಾನೇ ತಂದಿರೋದು. ಸರತ್ ಹೇಳಿದ್ರೆ ನಮ್ಮ ಗೂಳಿ ಕರ್ಕೊಂಡೈತಿ ಕೆಲಸ ಮಾಡ್ಕೊಡಕ್ಕೆ ಅಂತ. ಸರತ್ ಹೇಳೋರೆ ನೀನು ಕರ್ಕೊಂಡು ಕೆಲಸ ಮಾಡಿಸ್ಕೊತೀನಿ. ಹೊಲ್ದಲ್ಲೂ ಗೂಳಿ ಥರ ಉಳ್ತಾನೆ, ಮನೆಯಲ್ಲೂ ಮಾಡ್ಕೊಡ್ತಾನೆ. ಮಾಡ್ಕೊಡ್ತಾನೆ, ನಮ್ಮ ಗೂಳಿ ಕರ್ಕೊಂಡೈತಿ ಮಾಡ್ಕೊಡ್ತಾನೆ. ಎಲ್ಲಿ ಯಾರಲ್ಲಿ ಅವನಲ್ಲಿ ನನ್ಗೂ ಆಗಲ್ಲ. ಆಸಾಮಿ ಸಾಲೆ ಮಾಡಿ ಸಂದ ಹೋಗಿ ಅಡುಗೆ ಬಂದ ಮಾಡಕ್ಕೆ ಇನ್ನೇನು ಮಾಡ್ಕೊಟ್ಟೆ? ಪಾತ್ರೆ ಕೊಡ್ತೀನಿ, ಹಾಂ ಮನೆ ಸಿಗ್ತೀನಿ, ಕಸ ಬಿಡ್ತೀನಿ. ಸಸಂಕೋದಿರಿ ಸೇರ್ಕೊಳ್ಳಿ. ಲವ್ ಇಡ್ತೀರಿ ಕೊಟ್ಟಿದ್ದಾನಂತ. ಲವ್ ಸಸಂಕೋದಿ ಇಬ್ರು ಸೇರ್ಕೊಳ್ರಲ್ಲ. ಕ್ಯಾರೆ ಅಂತ ಒಂಥರ ದಡಿ ನನ್ನ ಮಗ. ಗೈಸ್ ಪಾಪ ಇಲ್ಲಿ ಪಾಪ ಅದಕ್ಕೆ ಏನು ತಗನೆ ಏನು ಬಿಡ್ನೆ ಅಂತಂದ್ರು. ಲೋ ಪಾಪ ಲೇ ಲೋ ರಾ ಪಾಪ ಬಾಯ್ಲಿ. ಧ್ರುವ ನಿಮ್ಮ ಮನೆಗೆ ಕರ್ಕೋಗಲ್ಲ ನೀನು, ನಿಮ್ಮ ಮನೆಗೆ ಕರ್ಕೋಗಲ್ಲ ನೀನು. ಬಾಟ್ಲಲ್ಲಿ ನೀರು ಕುಡ್ಸೋಕೈತವನೆ. ಎಲ್ಲಿ ಅಮ್ಮ ಅಂತೆ, ಅದು ಅಮ್ಮ ಅಂತವನೆ. ಧ್ರುಗು ಧ್ರುವ ಲೈ ಧ್ರುವ ಧ್ರುವ ಲೋ ಪಾಪ
ಗೈಸ್ ಮತ್ತೆ ಏನಂದರೆ ಕೀರ್ತನ ಅಂತ ಅಂದ್ಬಿಟ್ಟು ನೀವು ಶರತ್ತು ವೀಡಿಯೋಸಲ್ಲೆಲ್ಲ ನೋಡಿರ್ತೀರಾ ಅನ್ಕೋತೀನಿ ಅವ್ರದ್ದು ರೀಸೆಂಟಾಗಿ ಇವಾಗ ಗೃಹಪ್ರವೇಶಕ್ಕೆ ಹೋಗಿದ್ದು ಬಂದಿದ್ದು ವೀಡಿಯೋದಲ್ಲಿ ನೋಡಿದ್ದೀರಾ ಅನ್ಸುತ್ತೆ. ಅವರು ಏನಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಇಮಿಟೇಟ್ ಮಾಡವ್ರೆ, ಅಂದರೆ ಆ ಕಡೆ ಶರತ್ತು ಮನೆಯವರಾಗಿರ್ಬೋದು, ನಮ್ಮ ಅತ್ತೆ ನಮ್ಮಮ್ಮ ಈ ಥರ ಎಲ್ಲರೂ ಇಮಿಟೇಟ್ ಮಾಡವ್ರೆ, ನಮ್ಮ ಅಣ್ಣ ಆಗಿರ್ಬೋದು, ಈ ಥರ ಎಲ್ಲರೂ ಮಾಡವ್ರೆ. ಅದು ಸ್ವಲ್ಪ ಕ್ಲಿಪ್ಸ್ ನನ್ನ ಹತ್ರ ಐತೆ, ಅದೆಲ್ಲ ಹಾಕ್ತೀನಿ. ಅವ್ರು ಸಿಮಿಲರ್ ನಮ್ಮ ಥರನೇ ಮಾಡೋರು ಇಲ್ಲ ಬೇರೆ ಥರ ಆಯಿತು ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಹಾಕಿ ಆಯಿತಾ. ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಕಂಟೆಂಟ್ ಏನಂದರೆ ಶರತ್ಗೆ ಇವತ್ತು ನಾನ್ ಸ್ಟಾಪ್ ಇರಿಟೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಇವತ್ತಿನ ಕಂಟೆಂಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಶರತ್ಗೆ ನಾನ್ ಸ್ಟಾಪ್ ಇರಿಟೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದೀನಿ. ಗೊತ್ತಿಲ್ಲ ಅವನೇ ಇರಿಟೇಟ್ ಆಗ್ತಾನೋ ಅಥವಾ ನನಗೆ ಇರಿಟೇಟ್ ಮಾಡಿಸ್ತಾನೋ, ಬಟ್ ನೋಡಬೇಕು. ಇವತ್ತಿನ ಪ್ಲ್ಯಾನ್ ನಂದು ಅದೇ, ಫುಲ್ ಇರಿಟೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ, ಬನ್ನಿ ನೋಡೋಣ. ಗೈಸ್ ಈ ವಿಡಿಯೋ ನೆಕ್ಸ್ಟ್ ಬಂದ್ಬಿಟ್ಟು ಶರತ್ ಅವ್ರದ್ದು, ಓಕೆನಾ? ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಊಡೇ ಇಲ್ಲ ಗೈಸ್, ಯಾಕೋ ನಮ್ಮ ಅವ್ವ ಬೇರೆ ಹೊಲಕ್ಕೆ ಹೋಗ್ಬೇಕಂತ ಎಬ್ಬರಿಸ್ತಾ ಇದೆ. ನನಗಂತೂ ಬೇಸರವಾಗಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇವತ್ತು ತುಂಬ ಬೆಳ್ಳಗೆ ಕಾಣ್ತಿದ್ದೀನಲ್ವಾ, ಸ್ನಾನ ಮಾಡಿ 3 ದಿನ ಆಯಿತು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಅದಕ್ಕೆ ಇವತ್ತು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸಸಿಕಾಲ ಏನು ಮಾಡುತ್ತಿರುವೆಯ? ಗಾಯ್ಸ್ ಬನ್ನಿ, ನಮ್ಮ ಶಶಾಂಕು ಹೊಲ್ದಲ್ಲ ಅವನಿಗೆ ಊಟ ಕೊಟ್ಟು ಬರುವ. ಯಾಕ ಯವ್ವಾ ಸರತು, ನಮ್ಮನ್ನ ಹೊಟ್ಟೆ ಉರ್ಸೋಕ್ಕೆ ಬದುಕಿದ್ದೀರಿ ನೀವು. ಹೋಗು ಮುದವಿ, ಏನು ಬೇಡ, ಹೋಗು ಮುದವಿ, ಹೋಗು ಅಪ್ಪಗೂ ಕೇಳು, ಹಿಂಗೈತೆ ಮುದವಿ, ನಮ್ಮನ್ನ ಹೋಗ್ಸೋಕ್ಕೆ ಮಾಡಿದ್ದೀರಿ. ಸರತು ಎಷ್ಟು ಚೆನ್ನಾಗಿರೋ ಕಾರಣ ನೋಡಲಿ ಸರತು, ನಿಂಗೆ ಮಾಡಬೇಡ ಸರತು, ನಮ್ಮ ಹೊಟ್ಟೆ ಇಷ್ಟು ಉರ್ಸ್ಬೇಡ ಮುದವಿ, ಮಾಗಿನ ಮುದವಿ. ಯಾಕೆ ಮುದವಿ, ನಮ್ಮ ಇಷ್ಟು ಹೊಟ್ಟೆ ಉರ್ಸೈ, ಹೋಗಿ ಮುದವಿ. ಇದು ಶಶಿಕಲಾ ಅಮ್ಮ ಅವ್ರದ್ದು ಗಾನವಿದು. ಚಿಕ್ಕಪ್ಪ ಇದು ಕೊಡ್ಸು ಬಾ, ನಂಗೆ ಬೇಡ, ನಂಗೆ ಅದೇ ಬೇಕು. ಅಮ್ಮ ನೋಡು ಅಮ್ಮ, ಸರತ್ತು ಚಿಕ್ಕಪ್ಪ ಕ್ರಯಾನ್ಸ್ ಕೊಡ್ಸಲ್ವಂತೆ. ಹೋಗು ಚಿಕ್ಕಪ್ಪ, ನಾನು ಬರಲ್ಲ. ಗಾಯ್ಸ್ ಇದು ನಮ್ಮ ಗೂಳಿ ಅವ್ರದ್ದು, ಇಮಿಟೇಟ್ ಮಾಡ್ತಿದ್ದೀನಿ. ಟೈಮ್ ಕ್ಯಾಚ್ ಅವಲ್ಲ ಬೇಡ, ಬಂದಿದ್ದು ನಾವೇ ಹೋಗಿದ್ದು ನಾವೇ. ಏನು ಗುರು ಗೊತ್ತು ಏನು ಶೇವಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಡ್ದೈ? ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಏನಪ್ಪ ನಾನು ಏನು ಮಾಡಿದವ್ವ? ಸಾರಿ ಕಣವ್ವ, ಬೇಜಾರು ಮಾಡಿದ್ದಕ್ಕೆ ಸಾರಿ. ಆಯ್ತು ಕಣವ್ವ, ತಪ್ಪಾಯ್ತು. ನಾನೇನೆಲ್ಲ ಮಾಡಿದೆ ಸರತ್ತು, ನಾನೇನು ಮಾಡಲಾ? ಆಯ್ತು ಬಿಡ್ಲಾ, ಆಯಿತು, ಸಾರಿ, ತಪ್ಪಾಯ್ತು. ಗೈಸ್ ಈಗ ಅಪ್ಪ ಜಂಡದ್ ಮಾಡ್ತಾಯಿದ್ದೀನಿ. ನೋಡಪ್ಪ, ನಮಗೆ ಸ್ವಾತಂತ್ರ್ಯ ಇಲ್ವಾ? ಏನು ನೀವು ಹುಲಿಗಳ ನೀವು? ಅಂಡ್ರ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆವಾಗಲೇ. ಅದು ನಮ್ಮ ಹತ್ರ ಅವೆಲ್ಲ ನಡೆಯಲ್ಲ. ಗೈಸ್ ಇದು ನಮ್ಮ ಅಪ್ಪಿಯವರ ಮಮ್ಮಿ ಇಮಿಟೇಟ್ ಮಾಡ್ತಿದ್ದೀನಿ, ಹಾಗೆ ನೋಡಿ. ಈ ವಿಡಿಯೋದಲ್ಲಿ ಶರತ್ದು ಮತ್ತು ಅವ್ರ ಮಮ್ಮಿದು ಒಂದು ವಿಡಿಯೋ ಬಂದಿತ್ತಲ್ವ, ಎಗ್ ಹೊಡಿತಾರೆ ಗೊತ್ತಾ ಅಪ್ಪಿ ಅವ್ರಿಗೆ. ಪಾಪ ವಿಡಿಯೋ ನೋಡಿ ಸಿಕ್ಕಾಬಡೆ ಇದಾಯಿತು. ಸೊ ಅದರಿಂದ ಒಂದು ಸೀನ್ ತೊಗೊಂಡು ಇಮಿಟೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ನಾನು ಶರತ್ ಮತ್ತು ಗೂಳಿ ಇದ್ದಾರೆ ಅಂತ. ಈಗ ಆ್ಯಕ್ಟಿಂಗ್ ಬಂದುಬಿಟ್ಟು ಶರತ್ ಗೂಳಿ ಸೀನಿಂದ ಸ್ಟಾರ್ಟ್ ಆಗುತ್ತೆ. ಈಗ ಶರತ್ ಅವ್ರು ಮಾತಾಡ್ತಾರೆ. ಗೈಸ್ ಏನು ಪ್ರ್ಯಾಂಕ್ ಗೊತ್ತಾ, ಇವತ್ತು ನಾವು ಅಪ್ಪಿಗೆ ಮೊಟ್ಟೆ ಹೊಡೆಯುವ ಅಂತ ಪ್ರ್ಯಾಂಕ್ ಮಾಡಿದ್ದೀವಿ. ಸೊ ಗೂಳಿ ನಾವು ಇಬ್ಬರು ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ಗೂಳಿ ಇವತ್ತು ಅದಕ್ಕೆ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೀನಿ. ಇದು ನಮ್ಮ ಅತ್ತೆಗೆ ಮತ್ತು ನಮ್ಮ ಅಜ್ಜಿಗೆ ಹೇಳುವ ಪ್ಲ್ಯಾನು. ಅಪ್ಪಿಗೊಂಚೂರು ಗೊತ್ತಿಲ್ಲ, ಏನಾಯ್ತೋ ಗೊತ್ತಿಲ್ಲ, ಬನ್ನಿ ನೋಡುವ. ಅತ್ತೆ ಹೇಳಿ.
ಅಪ್ಪಿಗೆ ಮೊಟ್ಟೆ ಪ್ರ್ಯಾಂಕ್ ಮಾಡ್ತಿದ್ದೀವಿ ಹೊಡಿಯೋದು, ಅದು ಫೇಕ್ ಓಕೆನಾ? ಹಂಗೆ ಹೊಡೆದ್ಬಿಡಿ. ಅತ್ತೆ ಅತ್ತೆ ಯಾರಿಗೂ ಹೇಳ್ಬೇಡ ಪ್ಲೀಸ್ ಅತ್ತೆ. ಹೆಣ್ಣು ಬೈತಾ, ಹೆಣ್ಣು ಬೈತಾ. ಅಯ್ಯೋ ನೀವೇನು ಮಾಡಿರಿ? ಅವಳು ಗೊತ್ತಾಗ್ತದ ಅವಳಿಗೆ. ಸುಮ್ಮನೆ ನಿಜವಾದ ಮೊಟ್ಟೆ ಕೊಟ್ಬಿಟ್ರೆ ಸುಮ್ಮನೆ ತಪ್ಪಂತ ಹೊಡೆದ್ಬಿಡು. ಇದು ಬಂದ್ಬಿಟ್ಟು ಮೊಟ್ಟೆ ಒಡೆದು ಆಮೇಲೆ ಇನ್ನೊಂದಾಗುತ್ತಲ್ಲ ಅದು. ಅವನಿಗೂ ಬಟ್ಟೆ ಎಲ್ಲ ಕಣ್ಣು ನೀವೇನೋ ಮಾಡಿದ್ದೀರಾ, ನಿಜ ಮೊಟ್ಟೆ ಅಂತ ಕೊಟ್ಬಿಟ್ಟು ನಮಗೆ. ನಂಗೆ ಗೊತ್ತಿಲ್ಲ ನಿಜವಾದ ಮೊಟ್ಟೆ ಕೊಟ್ಬಿಟ್ಟು. ಆ ಹೆಣ್ಣು ಅಳ್ತಾ ಇದೆ ಸ್ನಾನ ಮಾಡೋಕ್ಕೆ. ಬಟ್ಟೆ ಇಲ್ವಂತೆ, ಬಿಸಿನೀರು ಇಲ್ವಂತೆ, ಇವರ ಮಾಡೋದು. ಇಷ್ಟೇ ಗೈಸ್, ಇದು ಅಪ್ಪಿಯವರ ಮಮ್ಮಿದು. ಮತ್ತೆ ಓರಿ ಫೀಲಿಂಗ್ ಅತ್ತೆ. ದೇವ್ರನ್ನ ನೋಡಿದ್ರಲ್ಲ. ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಅದ್ರಲ್ಲಂತೂ ಕೀರ್ತನಕ್ಕ ನಮ್ಮನ್ನೆಲ್ಲ ಇಮಿಟೇಟ್ ಮಾಡಿದ್ದು ನನಗಂತೂ ಖುಷಿ ಆಯಿತು. ನಿಮಗೂ ಈ ವಿಡಿಯೋ ನೋಡಿ ಖುಷಿಯಾಗಿರುತ್ತೆ ಅನ್ಕೋತೀನಿ. ಅದರಲ್ಲಂತೂ ಕೀರ್ತನಕ್ಕ ನಿಮಗೆ ವಿಡಿಯೋ ಮುಖಾಂತರ ಇನ್ನೊಂದ್ಸಲ ಥ್ಯಾಂಕ್ ಯು. ಗೈಸ್, ಎಲ್ರದ್ದು ಯಾರನ್ನ ಇಮಿಟೇಟ್ ಮಾಡಿದ್ದೋ, ಯಾರ್ದು ಜಾಸ್ತಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಅದರಲ್ಲಂತೂ ನನಗೆ ನಮ್ಮ ಅಮ್ಮಂದು ಸ್ವಲ್ಪ ಚೇಂಜಸ್ ಕಾಣಿಸ್ತು. ಏಕೆಂದರೆ ಅಮ್ಮ ಇವೆಣ್ಣು ಅಂತ ನಾನು ಆ ವರ್ಡಲ್ಲಿ ಯೂಸ್ ಮಾಡೋಕ್ಕೆ ಕರೆಯಲ್ಲ. ಆ ವಿಡಿಯೋದಲ್ಲೂ ಹೇಳಿಲ್ಲ ಅಮ್ಮ, ವಿಡಿಯೋ ಕ್ಲಿಪ್ಸ್ ಹಾಕಿದ್ದೀನಲ್ಲ. ಅದು ಬಿಟ್ಟರೆ ಎಲ್ಲರದ್ದು ನನಗೆ ಎಲ್ಲರದ್ದು ಸೇಮೇ ಐತೆ ಅಂತ ಅನ್ನಿಸ್ತು. ಬಟ್ ನಮ್ಮ ಅಮ್ಮನ ಫುಲ್ ಡಿಫ್ರೆಂಟ್ ಐತೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಎಲ್ಲರದ್ದು ಇಷ್ಟ ಆಯಿತು. ನಿಮಗೆ ಯಾರನ್ನ ಜಾಸ್ತಿ ಇಮಿಟೇಟ್ ಮಾಡಿದ್ದು ಇಷ್ಟ ಆಯಿತು ಅದನ್ನ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಾನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು.